ಬೆಳಗ್ಗೆ ಪಟ್ಟು ತಗೊಂಡ್ಮೇಲೆ ಚೆನ್ನಾಗೈತೆ ಕಣಮ್ಮ ಸೀರೆ ಅಂತ ಇದೆ ಹೋಗಿ ಸಾರಿ ಕೆಲಸ ಇದೆ ಏನು ಕಾಣ್ತಿಲ್ಲ ಅಣ್ಣ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಹ್ಯಾಪಿ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ್ಯಂಡ್ ಇವತ್ತಿನ ದಿನ ಹೇಗಿರುತ್ತೆ ಏನು ಅಂತೆಲ್ಲ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಪೂಜೆಗೆ ಎಲ್ಲ ಅಂತ ಅಮ್ಮ ರೆಡಿ ಮಾಡಿಬಿಟ್ಟಿದ್ರು ಆಲ್ರೆಡಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಏನು ಕೆಲಸನೇ ಮಾಡಲಿಲ್ಲ ಇವತ್ತು. ಜಸ್ಟ್ ನೀರು ಬಿಟ್ಟಿದ್ರು, ಪೈಪ್ ಹಾಕಿದೆ, ಆಮೇಲೆ ಸ್ವಲ್ಪ ಪಾತ್ರೆ ತೊಳ್ಕೊಟ್ಟೆ, ಅಷ್ಟು ಬಿಟ್ಟರೆ ಆಮೇಲೆ ನಾನು ಸ್ನಾನಕ್ಕೆ ಹೋಗ್ಬಿಟ್ಟೆ. ಇನ್ನೇನು ಮಾಡೋಕ್ಕೆ ಹೋಗಲಿಲ್ಲ. ಆಲ್ರೆಡಿ ಅಮ್ಮ ಮತ್ತು ನನ್ನ ತಂಗಿ ಸೇರಿಕೊಂಡೆಲ್ಲ ದೇವರಿಗೆ ಏನೇನು ಪೂಜೆ ಮಾಡೋಕ್ಕೆ ಎಲ್ಲ ಏನು ಬೇಕೋ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟಿದ್ರು. ಸೊ ಹಾಗೆ ಅಮ್ಮ ಎಲೆ ಮೇಲೆ ಬೇವಿನ ಸೊಪ್ಪನ್ನ ಇಕ್ಕಿ ಎಲ್ಲ ಡೆಕೋರೇಟ್ ಮಾಡಿಕೊಟ್ರು. ಆಮೇಲೆ ಅದನ್ನು ಬಿಟ್ಟರೆ ಇನ್ನೇನು ಇಲ್ಲ. ನಾನು ಜಸ್ಟ್ ಹೂವು ಕಿತ್ತಿದ್ದೆ. ನಮ್ಮ ಗಿಡದಲ್ಲೇ ಹೂವನ್ನ ಕಿತ್ಕೊಟ್ಟಿದ್ದೆ. ಅಷ್ಟು ಬಿಟ್ಟರೆ ಇನ್ನೇನು ಮಾಡಲಿಲ್ಲ ನಾನು. ಎಲ್ಲ ಅವರೇ ರೆಡಿ ಮಾಡಿಬಿಟ್ಟಿದ್ರು. ಅಮ್ಮ ಫುಲ್ ಎಲ್ಲ ಡೆಕೋರೇಷನ್ ಕೂಡ ಎಲ್ಲ ಮಾಡಿಕೊಟ್ಟು, ಡೆಕೋರೇಷನ್ ಅಂದರೆ ಗ್ರ್ಯಾಂಡ್ ಅಲ್ಲ, ಆ ರೀತಿ ಸಿಂಪಲ್ಲಾಗಿ ಹೂವು ಎಲ್ಲ ಇಕ್ಕಿ ಎಲ್ಲ ದೇವ್ರುಗಳಿಗೂ ಮತ್ತು ಎಲ್ಲ ಮಾಡಿಕೊಟ್ರು. ಅದಾದಮೇಲೆ ಅದೆಲ್ಲ ಇಕ್ತೀವಲ್ಲ, ಹಣ್ಣು ಮತ್ತು ದುಡ್ಡು ಅದೆಲ್ಲ, ಅದಕ್ಕೋಸ್ಕರ ಒಂದು ಬಟ್ಟೆ ಬೇಕಾಗಿತ್ತು ಅಲ್ಲ, ಅದಕ್ಕೋಸ್ಕರ ಒಂದು ಬಟ್ಟೆನ ತೊಗೊಂಬರೋಕ್ಕೆ ಅಂತ ಹೋದೆ ಬೀರುನಲ್ಲಿ. ಅದು ಗ್ರೀನ್ ಕಲರು ಚೆನ್ನಾಗಿರುತ್ತೆ ಲಕ್ಷ್ಮಿಗೆ, ಅದೊಂಥರ ಚೆನ್ನಾಗಿರುತ್ತೆ ಗ್ರೀನಾಗಿ ಅಂತ ಅಂದ್ಬಿಟ್ಟು ಅವೆಲ್ಲ ಸೆಲೆಕ್ಟ್ ಮಾಡಿಕೊಂಡು ತಗೊಂಡೋದೆ. ಅಮ್ಮ ಅದನ್ನು ಹಾಗೆ ತಗೊಂಡೋಗಿ ನೆಲನ ಫುಲ್ಲು ಕ್ಲೀನಲ್ಲಿ ಇನ್ನೊಂದ್ಸಲಿ ಬಟ್ಟೆನಲ್ಲಿ ಒರೆಸಿ, ಅದು ಬಟ್ಟೆ ಹೊಸ ವೇಲಾಗಿರೋದ್ರಿಂದ ಕಸರೆ ಆಗಬಾರ್ದು ಅಂತ ನೆಲನ ಇನ್ನೊಂದ್ಸತಿ ಒರೆಸ್ಬಿಟ್ಟು ಅದನ್ನು ಹಾಸಿಬಿಟ್ಟು ಅಲ್ಲಿ ಪಕ್ಕದಲ್ಲಿ ಚೆನ್ನಾಗಿ ಜೋಡಿಸಿಕ್ಕಿದ್ದಾರೆ ನೋಡಿ. ನಮ್ಮ ಅಮ್ಮ ಎಷ್ಟು ಚೆನ್ನಾಗಿ ಜೋಡಿಸಿಕ್ಕಿದ್ದಾರೆ. ಅದನ್ನು ಅದ್ರ ಮೇಲೆ ಇಟ್ಟು ಅದ್ರ ಅಕ್ಕಪಕ್ಕ ಮಾಡಿದ ಸ್ವೀಟು ಆಮೇಲೆ ಹಣ್ಣನ್ನು ಇಟ್ಟು ನಾವು ಪೂಜೆನ ಸ್ಟಾರ್ಟ್ ಮಾಡಿದ್ವಿ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಅದರ ಜೋಡಿಸಿದ್ದು ದುಡ್ಡನ್ನು ನಮ್ಮ ಅಮ್ಮನೇ ಚೆನ್ನಾಗಿ ಜೋಡಿಸ್ತಾರೆ, ಚೆನ್ನಾಗಿ ಕಾಣಿಸ್ತಿತ್ತು ನೋಡೋದಕ್ಕೆ. ಆ್ಯಂಡ್ ಹಾಗೆ ನಾನು ಕೂಡ ಪೂಜೆ ಸ್ಟಾರ್ಟ್ ಮಾಡಿದೆ. ಎಲ್ಲರಿಗೂ ಈ ವರ್ಷ ಲಕ್ಷ್ಮಿ ಒಳ್ಳೇದು ಮಾಡಲಿ, ಎಲ್ಲರ ಮನೆಗೂ ಬಂದು ಲಕ್ಷ್ಮಿ ಸೇರಲಿ ಅಂತ ನಾನು ಕೇಳ್ಕೊತೀನಿ. ಎಲ್ಲರಿಗೂ ಹ್ಯಾಪಿ ವರಮಹಾಲಕ್ಷ್ಮಿ. ಯಾವಾಗಲೂ ಥರನೇ ದೇವ್ರನ್ನ ಕೂರಿಸ್ಬೇಕು ಅನ್ನೋದು ಆಸೆ ಇತ್ತು, ಬಟ್ ಏನು ಮಾಡೋದು, ಕೂರ್ಸಂಗಿಲ್ಲ. ಸೊ ಹಾಗಾಗಿ ಕೂರಿಸ್ಲಿಲ್ಲ. ಸಿಂಪಲ್ಲಾಗೆ ಮಾಮೂಲಿ ದುಡ್ಡೆಲ್ಲ ಇಟ್ಬಿಟ್ಟು ಪೂಜೆ ಮಾಡಿದ್ವಿ ಅಷ್ಟೇ. ನೆಕ್ಸ್ಟ್ ಸತಿಯಿಂದ ಕೂರಿಸ್ಬೇಕು. ಆ್ಯಂಡ್ ಅಕ್ಕಪಕ್ಕ ಸೌಂಡ್ ಇದೆ, ಅಕ್ಕಪಕ್ಕ ಡಿಸ್ಟರ್ಬೆನ್ಸ್ ಇದೆ, ಈಗ ಮಾತಾಡ್ತಾರಲ್ಲ. ಸೊ ಹಾಗಾಗಿ ಡಿಸ್ಟರ್ಬ್ ಆಗ್ತಿದ್ರೆ ದಯವಿಟ್ಟು ಕ್ಷಮಿಸಿ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಒಂದು ವೇಳೆ ಬೇಜಾರಾಗ್ತಿದ್ರೆ, ಡಿಸ್ಟರ್ಬೆನ್ಸ್ ಥರ ಫೀಲ್ ಆಗ್ತಿದ್ರೆ ಇಟ್ಸ್ ಓಕೆ, ಸ್ಕಿಪ್ ಮಾಡ್ಬೋದು. ಆ್ಯಂಡ್ ನಾನು ಕೂಡ ಮಂಗಳಾರತಿ ಎಲ್ಲ ಮಾಡಿ ಎಲ್ಲರಿಗೂ ಮಂಗಳಾರತಿ ಕೊಟ್ಟು ನನ್ನ ಪೂಜೆನ ಎಂಡ್ ಮಾಡಿದ ತಕ್ಷಣ ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ಆಗೋದಿಲ್ಲ. ಯಾಕಂದರೆ ಹಬ್ಬ ಅಂದಮೇಲೆ ತುಂಬ ಕೆಲಸ ಇದ್ದೇ ಇರುತ್ತೆ ಅಲ್ವಾ. ಸೊ ಕಂಟಿನ್ಯೂ ದ ವಿಡಿಯೋ. ಈಗಷ್ಟು ಪೂಜೆ ಮುಗಿತು. ಆ್ಯಂಡ್ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ವರ್ಷ ಎಲ್ಲರಿಗೂ ಒಳ್ಳೆಯದಾಗಲಿ ಆ್ಯಂಡ್ ಎಲ್ಲರ ಮನೆಯಲ್ಲೂ ಲಕ್ಷ್ಮಿ ನೆಲೆಸಲಿ ಅಂತ ಕೇಳ್ಕೊತೀನಿ. ಬಟ್ ಇನ್ನೂ ಒಳಗಡೆ ಪೂಜೆ ಇದೆ, ಹೋಗಿ ಕೆಲಸ ಇದೆ, ಹೋಗ್ಬಿಟ್ಟು ಮಾಡಿಬಿಟ್ಟು ಮತ್ತೆ ಸಿಗ್ತೀನಿ. ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ಸ್ಕಿಪ್ ಮಾಡಿದೆ ನೋಡಿ. ಒಳಗೆ ಬಂದ ತಕ್ಷಣವೇ ಅಮ್ಮ ಟಿಫನ್ಗೆ ಅಂತ ಒಂದು ಕಡೆ ಬೋಂಡಕ್ಕೆ, ಇನ್ನೊಂದು ಕಡೆ ಪಲಾವ್ಗೆ, ಇನ್ನೊಂದು ಕಡೆ ಪಲ್ಯಗೆ ಅಂತ ಫುಲ್ ಎಲ್ಲ ಮಸಾಲೆ ಐಟಮ್ಸ್ ರೆಡಿ ಮಾಡ್ಕೊತಿದ್ರು. ಹಾಗೆ ನಾನು ಕೂಡ ಅಮ್ಮಗೆ ಹೆಲ್ಪ್ ಮಾಡ್ತಾ ಬೋಂಡ ಎಲ್ಲ ತೇಲಿಸ್ದೆ. ಆಮೇಲೆ ಅಡುಗೆ ಎಲ್ಲ ರೆಡಿ ಆಗೋದ್ಮೇಲೆ ನಮ್ಮ ಸಿಂಹ ಪುಟಾಣಿಗೂ ಸಹ ಅವನ ಬಟ್ಲಲ್ಲಿ ರೈಸ್ ಮತ್ತು ಬೋಂಡನ ಮಿಕ್ಸ್ ಮಾಡೋಕ್ಕೆಲ್ಲ ಚೆನ್ನಾಗಿ ತಿಂತಾನೆ. ಸೊ ಹಾಗಾಗಿ ಮಿಕ್ಸ್ ಮಾಡಾಕಿ ನಾವು ಕೂಡ ಊಟಕ್ಕೆ ಕುತ್ಕೊಂಡ್ವಿ. ನಾವು ಊಟ ಮಾಡೋಷ್ಟೊತ್ತಿಗೆ 11:30 12 ಆಗೋಗಿತ್ತು ಮಾರ್ನಿಂಗು. ನಮ್ಮನೆಲ್ಲ ಊಟ ಆದಮೇಲೆ ಒಂದು ಸ್ವಲ್ಪ ಸಂಜೆ ತನಕ ಆರಾಮಾಗಿ ಟಿವಿ ನೋಡ್ಕೊಂಡು ರೆಸ್ಟ್ ಮಾಡಿ, ಆಮೇಲೆ ಅರ್ಶಿನ ಕುಂಕುಮಕ್ಕೆ ಅಂತ ಕೂಗಿದ್ರಲ್ಲ, ಎಲ್ಲರ ಮನೆಗೂ ಹೋಗಿದ್ವಿ. ನಮ್ಮ ಫ್ಯಾಮಿಲೀಸ್ ಎಲ್ಲರ ಮನೆಗೂ, ಚಿಕ್ಕಮ್ಮ, ದೊಡ್ಡಪ್ಪ, ಅಜ್ಜಿ, ತಾತ, ಅತ್ತೆ ಎಲ್ಲರ ಮನೆಗೆ ಹೋಗಿ ಅರ್ಶಿನ ಕುಂಕುಮ ತೊಗೊಂಡು ಪ್ರಸಾದ ತೊಗೊಂಡು ಓಡಾಡ್ಕೊಂಡು ಬಂದ್ವಿ. ನೈಟ್ ತನಕ ಓಡಾಡ್ಕೊಂಡು ಬಂದ್ವಿ. ಬೆಳಗ್ಗೆ ಪಟ್ಟು ತಗೊಂಡ್ಮೇಲೆ ಚೆನ್ನಾಗೈತೆ ಕಣಮ್ಮ ಸೀರೆ ಅಂತ. ಚೆನ್ನಾಗಿತ್ತು, ಬರ್ತೀವಿ.
ನೆಕ್ಸ್ಟ್ ಅಲ್ಲಿ ನಮ್ಮ ಮನೆ ಅಕ್ಕಪಕ್ಕ ಎಲ್ಲ ಮುಗಿಸ್ಕೊಂಡು ಸೀದಾ ನಮ್ಮ ದೊಡ್ಡಪ್ಪರ ಮನೆಗೆ ಅಂತ ಗಾಡಿ ಮೇಲೆ ಹೊರಟ್ವಿ. ಅಲ್ಲೂ ಹಾಯ್ ಅವನಿಗೆ ಬೆಳಗ್ಗೆಯಿಂದ ರಜೆ 2 ಕಟ್ಟಿತೆ. ಹಾಯ್ ನೋಡ್ದ ಫೋಸ್ ಕೊಡು. ನಮ್ಮ ಅಣ್ಣನೇ ಎತ್ಬಿಟ್ಟ ಫಸ್ಟು. ನಡಿ 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 ನಡಿ. ಹಾ ಕಾಣ್ತಿಲ್ಲ, ಹಂಗೆ ಹಾಯ್ ಮಾಡ್ಬಿಡು. ಹಾಯ್. ಹಾಂ ಏನು ಕಾಣ್ತಿಲ್ಲ ಅಣ್ಣ. ಅಣ್ಣ ಅಮ್ಮ ಹಾಕು ಜೋರಾಗೆ, ಕೈ ತೆಗ್ದಿ ತೆಗ್ದ್ಬಿಟ್ಟು ಹಾಕು. ಬಿದ್ದಿದ್ರೆ ಏನ್ ಗತಿ? ಆ ಕಾಲ್ ತಕ್ಕ ಕೈ ತೆಗೀರಿ ನೀವು ಮುಂದೆ. ಬಿಡು. ನೆಕ್ಸ್ಟ್ ಅಲ್ಲಿಂದ ಎಲ್ಲರ ಮನೇಲೂ ಪೂಜೆ ಎಲ್ಲ ಮುಗಿಸ್ಕೊಂಡು ಸೀದಾ ನಾವು ಮನೆಗೆ ಬಂದ್ವಿ. ಮನೆಗೆ ಬಂದಾಗ ಅಲ್ಲಿ ಇನ್ನೊಂದು ಮನೆ ಇತ್ತು, ಹೋಗಿರಲಿಲ್ಲ. ಸೊ ಹಾಗಾಗಿ ಅಲ್ಲೋಗಿ ಪೂಜೆ ಮುಗಿಸ್ಕೊಂಡು ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಟಾಟಾ, ಬೈ ಬಾಯ್, ಲವ್ ಯು ಆಲ್.